ಈಗ ತೂಕದಲ್ಲಿ ವ್ಯತ್ಯಾಸಗಳು ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ 1 kgಗೆ 300 ಗ್ರಾಮಿನ ಹೆಚ್ಚು ತೂಕ ಎಕ್ಸ್ಟ್ರಾ ತಗೊಳ್ತಿದ್ದಾರೆ. ತಗೊಂಡ ಮೇಲೆ ನಮ್ಮ ಹತ್ರ ರೈತರ ಹತ್ರ ಹೇಳ್ತಿರೋದೇನು ಅಂದ್ರೆ ನೀವು ಇಲ್ಲಿಂದ ಕೊಟ್ಟು ಗೋಡನ್ಗೆ ಹೋಗುವಷ್ಟರಲ್ಲಿ ತೂಕ ಕಮ್ಮಿ ಆಗ್ತದೆ. ಈ ಸತಿ ಎಷ್ಟು ನಿಗದಿ ಮಾಡಿದ್ರು ತೂಕನ? ತೂಕ 35 kg ಒಟ್ಟಾರೆ ತೂಕ ತಗೋಬೇಕು. 700 ಗ್ರಾಮ್ 650ರಿಂದ 700 ಗ್ರಾಮ್ ಚೀಲ ಇದೆ. ಅವ್ರು ನಾವು ರೈತರನ್ನ ಮಾತಾಡಿದ್ವಿ 100 ಗ್ರಾಮ್ ಎಕ್ಸ್ಟ್ರಾ ಕೊಡ್ಬೋದು ಅಂತ ಮಾತಾಡಿದ್ವಿ. ಅದ್ರ 300 ಗ್ರಾಮ್ಗಿಂತ ಹೆಚ್ಚು ತಗೊಳ್ತೀವಿ. ಕೆಲವರು 500 ಗ್ರಾಮ್ ತಗೊಳ್ತಿದ್ದಾರೆ. ತಗೊಂಡಂತ ತೂಕ ಏನ್ ಮಾಡ್ತಿದ್ದಾರೆ ಅವರು ಅಲ್ಲಿಂದ ಇಲ್ಲ ಗೋಡನಿ ಕಳಿಸ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಅಲ್ಲಿ ಅಧಿಕಾರಿಗಳನ್ನ ನಾವು ವಿಚಾರಿಸಿದ ಪ್ರಕಾರ ನಾವು ಗೋಡನಿ ಕಳಿಸ್ತಾ ಇದೀವಿ ಸರ್, ಗೋಡನಿ ಕಳಿಸಿದಾಗ ನಾವೇ ತೂಕ ಕಮ್ಮಿ ಕಳಿಸ ನಮ್ಮ ತಲೆ ಮೇಲೆ ಆಗ್ತಾ ಇದ್ದಾರೆ ಅಂತ ಹೇಳಿ ಇವರು ಇಲ್ಲಿಂದ ಪೇಮೆಂಟ್ ಮಾಡಿ ಅಂದ್ರೆ ಇಲ್ಲಿಯ ತೂಕದ ಮಿಷಿನ್ ಅಲ್ಲಿ ತೂಕ ಪೇಮೆಂಟ್ ಮಾಡಿ ಕಳಿಸ್ಕೊಡ್ತಾರೆ. ಆದ್ರೆ ಇವತ್ತವರೆಗೂ ಕೂಡ ಆ ವೇ ಬ್ರಿಡ್ಜ್ ಎಲ್ಲಿ ಆ ಗೋಡನ್ ವೇ ಬ್ರಿಡ್ಜ್ ಇದೆಯಲ್ಲ ಬೇರ್ ಹೌಸ್ ಕಾರ್ಪೊರೇಷನ್ ಇಂದ ವಾಪಸ್ ಖರೀದಿ ಅಧಿಕಾರಿಗೆ ಒಂದೇ ಒಂದು ಪೇಮೆಂಟ್ ಬಿಲ್ ಕೂಡ ವಾಪಸ್ ಬಂದಿಲ್ಲ. ಅವರಿಗೆ ಒಂದೇ ಒಂದು ಹೇಳ್ತಾರೆ ಸರಿ ಇದೆ ಅನ್ನೋದು ಬಿಟ್ರೆ ಸರಿ ಇದೆ ಸರಿ ಇಲ್ಲ, ತಪ್ಪಿದೆ ಅಂದ್ರೆ ತೂಕ ಕಮ್ಮಿ ಇದೆ, 100 kg ಕಮ್ಮಿ ಇದೆ, 50 kg ಕಮ್ಮಿ ಇದೆ ಅಂತ ಹೇಳ್ತಾರೆ. ಇವರು ಕಮ್ಮಿ ಇದೆ ಜಾಸ್ತಿ ಇದೆ ಅಂತ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕಾದ್ರೆ ನಾನು ರೈತ, ನಾನು ಕೊಟ್ಟಿರೋ ಮೆಟೀರಿಯಲ್ 300 ಗ್ರಾಮ್ ಎಕ್ಸ್ಟ್ರಾ ಹೋಗಿದೆ, ನನಗೆ ಟ್ರಾನ್ಸ್ಪರೆನ್ಸಿನೇ ಇಲ್ಲ. ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ 6,90,000 ಮೆಟ್ರಿಕ್ ಟನ್ ಅಂದ್ರೆ 6 ಲಕ್ಷ ಕ್ವಿಂಟಲ್ ಅಂದ್ರೆ 6,90,000 kg, 1 ಕ್ವಿಂಟಲ್ 1 kg ಎಕ್ಸ್ಟ್ರಾ ಹೋಗ್ತಿದೆ ಸರಾಸರಿಯಾಗಿ. ಅಷ್ಟು kg ಮೆಟೀರಿಯಲ್ ಗೋಡನ್ ಅಧಿಕಾರಿಗಳು ತಿಂತಾ ಇದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ 100 ರೂಪಾಯಿ ಲೆಕ್ಕ ಹಾಕೊಂಡ್ರು 7 ಕೋಟಿ ರೂಪಾಯಿ ದುಡ್ಡು ಆಯ್ತು. 7 ಕೋಟಿ ರೂಪಾಯಿ ದುಡ್ಡು ಇಡೀ ರಾಜ್ಯದ ತೆಂಗು ಬೆಳೆಗಾರ ದುಡ್ಡು ಗೋದಾನ್ ಅಧಿಕಾರಿಗಳಿಗೆ ಪಾಲಾಗ್ತಿದೆ. ಇಲ್ಲಿ ಖರೀದಿ ಅಧಿಕಾರಿಗೆ ನಮ್ಮ ಪಾಲೇನಿಲ್ಲ ಸರ್, ಕಮ್ಮಿ ಕಳಿಸಿದ್ರೆ ನಮಗೆ ತೊಂದರೆ ಆಗ್ತಿದೆ, ಹಂಗಾಗಿ ನಾವು 300 ಗ್ರಾಮ್ ಎಕ್ಸ್ಟ್ರಾ ತಗೊಳ್ಳೇಬೇಕು ಅಂತ ಕಡ್ಡಾಯವಾಗಿ ಅದು ಅಧಿಕೃತವಾಗಿ 300 ಗ್ರಾಮ್ ಎಕ್ಸ್ಟ್ರಾ ತಗೊಳ್ತಿದ್ದಾರೆ. ಇದು ರೈತರ ಮೇಲೆ ಹಾಕ್ತಿರೋದು ದೊಡ್ಡ ಶೋಷಣೆ. 35,750 ಬಿಲ್ ಕೊಡ್ತಾರೆ, 300 ಗ್ರಾಮ್ ಎಕ್ಸ್ಟ್ರಾ ತಗೊಂಡಿದ್ದು ಬಿಲ್ ಕೊಡೋದಿಲ್ಲ. ಆ 300 ಗ್ರಾಮ್ ಅವರ ಜೇಬುಗಳಿಗೆ ಹೋಗ್ತಿದೆ. ಇಲ್ಲಿ ಖರೀದಿ ಅಧಿಕಾರಿಗಳನ್ನ ಮುಂದೆ ಇಟ್ಟು ರೈತರಿಂದ ಶೋಷಣೆ ಆಗಿರುವಂತದ್ದು ವೇರ್ ಹೌಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರ್ಬೋದು, ಸ್ಟೇಟ್ ವೇರ್ ಹೌಸ್ ಕಾರ್ಪೊರೇಷನ್ ಇರ್ಬೋದು, ಇವರಿಬ್ರು ಮಾಡ್ತಿರೋದು ದೊಡ್ಡ ಹಗಲ್ ದರೋಡೆ ಇದು. ಈ ವಿಚಾರವಾಗಿ ಜಿಲ್ಲಾಡಳಿತಕ್ಕೆ ನಾವು ಗಮನ ತಂದ್ರು ಕೂಡ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ನಮಗೆ ಜಿಲ್ಲಾಡಳಿತದ ಮೇಲೆ ಎಷ್ಟು ಬೇಸರ ಇದೆ ಅಂದ್ರೆ ತೆಂಗು ಬೆಳೆಗಾರರಿಗೆ ಈ ವರ್ಷ ಆದಂತ ಅವ್ಯವಸ್ಥೆಗಳನ್ನ ಪ್ರತಿಯೊಂದು ಹೆಜ್ಜೆನಲ್ಲೂ ಎಲ್ಲಾ ಸಂಘಟನೆಗಳು ಗುರುತಿಸಿ ತಪ್ಪಾಗ್ತಿದೆ ಅಂತ ಹೇಳಿ ನಾವು ಆಡಳಿತಗಳ ವ್ಯವಸ್ಥೆಗೆ ತೋರಿಸ್ಕೊಟ್ರು ಕೂಡ ಇಲ್ಲಿಯ ಜಿಲ್ಲಾಧಿಕಾರಿ ನಮ್ಗಳನ್ನ ಒಂಥರ ಯಾವ ಲೆವೆಲ್ಗೆ ಅಂದ್ರೆ ಯಾವ ಮಟ್ಟಕ್ಕೆ ಅಂದ್ರೆ ನಮ್ಮನ್ನೊಂಥರ ತುಂಬಾ ಕೀಳಾಗಿ ನೋಡ್ಕೊಂಡು ಅಲ್ಲಿ ಬಂದು ಒಂದು ವಿಸಿಟ್ ಮಾಡೋದು ವ್ಯವಧಾನನೂ ಕೂಡ ಇದೆ ಇವರುಗಳಿಗೆ. ಇವರು ಚುನಾವಣೆಗಳ ಹೆಚ್ಚಾಗಿದೆ, ಇವರು ಬರುವಂತ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಾಗಿದೆ. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಅಂದ್ರೆ ತೆಂಗು ಅಭಿವೃದ್ಧಿ ಆದ್ರೆ ಮಾತ್ರ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಅಂತ ಎಲ್ಲರಿಗೂ ಗೊತ್ತಿದ್ರು ಕೂಡ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಸುಮ್ಮನೆ ಅವರು ಬರೀ ನ್ಯಾಮಕಾವಸ್ಥೆಗೆ ಆಫೀಸಲ್ಲಿ ಕೂತ್ಕೊಂಡು ಮಾಡ್ತಿರುವಂತ ಆಡಳಿತ ಆಗಿದೆ. ಅವರು ನೆಲಗಟ್ಟಿಗೆ ಇಳಿದು ನಮ್ಮ ರೈತರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಗೆ ಬಂದಿಲ್ಲ. ಈ ವಿಚಾರವಾಗಿ ಜಿಲ್ಲಾಡಳಿತ ವಿರುದ್ಧವಾಗಿ ನಾವು ದೊಡ್ಡದಾದಂತ ಧಿಕ್ಕಾರವನ್ನ ಹೇಳಬೇಕಾಗಿದೆ. ಅವರನ್ನ ನೆಲೆಗಿಳಿಸಬೇಕು, ಅವ್ರನ್ನ ಅರ್ಥ ಮಾಡ್ಕೋಬೇಕು. ಈ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಬಂದು ನಮಗೆ ಜೊತೆ ನಿಂತ್ಕೋಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಗೈಡ್ ಲೈನ್ಸ್ ಪ್ರಕಾರ ಹಮಾಲಿಗಳಿಗೆ ಏನಾದ್ರೂ ದುಡ್ಡು ಕೊಡ್ಬೇಕಾ? ಗೈಡ್ ಲೈನ್ಸ್ ಪ್ರಕಾರ ಖರೀದಿ ಕೇಂದ್ರಕ್ಕೆ ಕೊಬ್ಬರಿ ತಗೊಂಡು ಹೋಗೋದಷ್ಟೇ ರೈತನ ಕೆಲಸ. ಅಲ್ಲಾಗುವಂತ ಸಂಪೂರ್ಣವಾದ ಪ್ರಕ್ರಿಯೆಗೆ PSS ಗೈಡ್ ಲೈನ್ಸ್ ಪ್ರಕಾರ ಸರ್ಕಾರದ ಏಜೆನ್ಸಿಗಳೇ ಅದನ್ನ ಭರಿಸಬೇಕಾಗುತ್ತೆ. ಆದ್ರೆ ಇವತ್ತು ಒಂದು ಚೀಲಕ್ಕೆ 20 ರೂಪಾಯಿ ನಂಗೆ ಅಮಾಲ್ರಿಗೆ ರೇಟ್ ದುಡ್ಡನ್ನ ಕೊಡುವಂತ ವ್ಯವಸ್ಥೆ ಆಗಿದೆ. ಅಲ್ಲಿ ಹೋಗಿ ಖರೀದಿ ಅಧಿಕಾರಿ ನೋಡ್ತಾನೆ ರೈತ ಸ್ವಲ್ಪ ಅಮಾಯಕ ಇದ್ದಾನೆ, ಅವನಿಗೇನು ಗೊತ್ತಿಲ್ಲ ಅಂತಂದ್ರೆ ಅಮಾಲ್ರು ಮತ್ತೆ ಖರೀದಿ ಅಧಿಕಾರಿಗಳು ಒಬ್ಬೊಬ್ಬ ರೈತರ ಹತ್ರ 10,000, 5,000, 15,000 ವಸೂಲಿ ಮಾಡಿರುವಂತ ಉದಾಹರಣೆಗಳಿದ್ದಾವೆ. ನಾವು ಸಂಘಟನೆ ಮುಖಾಂತರ ಕೆಲವು ದುಡ್ಡನ್ನು ವಾಪಸ್ ಕೂಡ ಕೊಡಿಸಿದೀವಿ. ಈ ತರ ಆಗಿದೆ ಹೋಗಿ ವಾಪಸ್ ಕೊಡಿಸಿದ್ವಿ. ರೈತರು ಬಂದು ಆದ್ರೆ ಏನ್ ಹೇಳ್ತಾರೆ, ಹೋದ ತಕ್ಷಣ ಕ್ವಾಲಿಟಿ ಸರಿ ಇಲ್ಲ, ಅದಾಗಲ್ಲ ಇದಾಗಲ್ಲ, ಇವರೇ ರಿಜೆಕ್ಟ್ ಮಾಡಕ್ ಶುರು ಮಾಡ್ತಾರೆ. ಅದು ರೈತ ಇನ್ ಸ್ವಲ್ಪ ಎದುರ್ಕೊಂಡ ಅಂದ ತಕ್ಷಣಕ್ಕೆ ಅವ್ನು 10,000 ಡಿಮ್ಯಾಂಡ್ ಕೂಡ ಪೈಲ ಒಳಗಾಕತ್ತೀನಿ ಅಂತಾರೆ. ಇದು ಖರೀದಿ ಅಧಿಕಾರಿಗಳು 2-3 ಪ್ರಕರಣಗಳು ನಮ್ ಕಂಡು ಬಂದಿದ್ದಾಗಲೇ ಈ ತರ ಸುಮಾರು ಕಡೆ ಆಗ್ತಿದೆ. ನಾವು ಪತ್ರಿಕೆ ಮುಖಾಂತರ ಹೇಳ್ತಿರೋದೇನಂದ್ರೆ ಈ ತರ ಆದಂತ ಪಕ್ಷದಲ್ಲಿ ಅಲ್ಲಿರುವಂತ ಯಾವುದೇ ಸಂಘಟನೆಗೆ, ರೈತ ಸಂಘಟನೆಗಳಿಗೆ ಸಂಪರ್ಕ ಮಾಡಿ ಸಂಘಟನೆಗಳು ನಿಮ್ ಜೊತೆ ಇದೆ, ಅದಾಗಿದ್ದಂತ ದುಡ್ಡನ್ನ ವಾಪಸ್ ಕೊಡಿಸೋ ವ್ಯವಸ್ಥೆ ಕೂಡ ಮಾಡುವಂತದ್ದಾಗುತ್ತೆ. ತಗೊಂಡಂತ ಅಧಿಕಾರಿಗೆ ಜಿಲ್ಲಾಡಳಿತ ಮತ್ತೆ ಸರ್ಕಾರ ಕಠಿಣ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಗೈಡ್ ಲೈನ್ಸ್ ಪ್ರಕಾರ ರೈತರು ಕೊಬ್ಬರಿ ಬಿಟ್ಟಂತ ಎಷ್ಟು ದಿವಸಕ್ಕೆ ಪೇಮೆಂಟ್ ಅನ್ನ ಅವ್ರ ಬ್ಯಾಂಕ್ ಖಾತೆಗೆ ಹಾಕ್ಬೇಕು, ಮತ್ತೆ ಅಕಸ್ಮಾತ್ ಆ ದಿನದೊಳಗೆ ಬ್ಯಾಂಕ್ ಖಾತೆಗೆ ಹಣ ಹಾಕ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡಬಹುದು? PSS ಗೈಡ್ ಲೈನ್ಸ್ ಪ್ರಕಾರ ಖರೀದಿಯಾದ 3 ದಿನದೊಳಗಡೆ ರೈತನ ಖಾತೆಗೆ ಹಣ ಬರಬೇಕು. 3 ದಿನದೊಳಗೆ ಬರಲಿಲ್ಲ ಅಂದ್ರೆ ಬಡ್ಡಿ ಸೇರಿಸ್ಕೊಡ್ಬೇಕು ಅಂತ ನಮ್ಮ ಒತ್ತಾಯ ಇದೆ. PSS ಗೈಡ್ ಲೈನ್ಸ್ ಪ್ರಕಾರ 3 ದಿನ ಅಲ್ಲ 30 ದಿನ ಆದ್ರೂ ಇವತ್ತರೆಗೂ ಹಣ ರೈತರ ಅಕೌಂಟಿಗೆ ಬಂದಿಲ್ಲ. ಪ್ರತಿ ಸಲ ರೈತರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ರ ಜೊತೆ ಜಗಳ ಮಾಡಿದ ಮೇಲೆ ಹಣ ಬಂದಿರೋದು ಹೊರತೆ ಅವರೇ ಹಣ ತಂದಿಲ್ಲ. ಅವ್ರಿಗೆ ಕೊಡುವಂತ ಕಾರಣಗಳು 100 ಇದೆ. ಸಾಫ್ಟ್ವೇರ್ ಸರಿ ಇಲ್ಲ, ಡಾಕ್ಯುಮೆಂಟ್ ಸರಿ ಇಲ್ಲ, ಲಾರಿ ಹೋಗ್ಲಿಲ್ಲ,
ಮತ್ತೊಂದಾಗಿಲ್ಲ ಅಂತ. ಇವ್ರ ಸಮಸ್ಯೆಗಳೆಲ್ಲ ಬಿಲ್ ಜನರೇಟ್ ಆದ ತಕ್ಷಣ ರೈತನಿಗೆ ದುಡ್ಡು ಬರಬೇಕು, ಬರ್ಲಿಲ್ಲ ಅಂದ್ರೆ ಈಗಾಗಲೇ ಸಂಕಷ್ಟದಲ್ಲಿರುವಂತ ರೈತ ಮತ್ತೆ ಕಂಗಾಲಾಗುವಂತ ಪರಿಸ್ಥಿತಿ ಆಗುತ್ತೆ. ಈ ಮುಖಾಂತರ ಒತ್ತಾಯ ಮಾಡ್ತಿರೋದಂದ್ರೆ ಪೇಮೆಂಟ್ ಯಾವುದೇ ಕಾರಣಕ್ಕೂ ಡಿಲೇ ಆಗಬಾರ್ದು. ಡಿಲೇ ಆದ್ಮೇಲೆ ಡಿಲೇ ಆದಂತ ಪಕ್ಷದಲ್ಲಿ ಖರೀದಿ ಸಂಸ್ಥೆ ಮತ್ತೆ ಜಿಲ್ಲಾಡಳಿತನೇ ಅದಕ್ಕೆ ಹೊಣೆಯಾಗಿ ಬಡ್ಡಿ ಸೇರಿಸ್ಕೊಡ್ಬೇಕು ಅಂತ ಹೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾರೆ. ರೈತರು ಕೊಬ್ಬರಿ ಬಿಟ್ಟು ಬಿಲ್ಲನ್ನು ಪಡ್ಕೊಂತಾರಲ್ಲ, ಆ 3 ದಿವಸದೊಳಗೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಅದನ್ನ ಏನಾದ್ರೂ ಜಿಲ್ಲಾ ಗ್ರಾಹಕರ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದಾ ಮತ್ತೆ ಕೇಸ್ ಹಾಕ್ಬೋದಾ? ಪ್ರಯತ್ನ ಮಾಡಬಹುದು, ಅವಕಾಶ ಇದೆ. ಮೊದಲನೇದೇನಂದ್ರೆ ನಾವು ಈಗ ನ್ಯಾಫೆಡ್ ಮುಖಾಂತರ ಖರೀದಿ ಮಾಡ್ತಿರೋ ಮಾರ್ಕೆಟಿಂಗ್ ಬೋರ್ಡ್ನವರು ರೈತರಿಗೆ ಮ್ಯಾಕ್ಸಿಮಮ್ ಅಂದರೆ 3 ದಿನದೊಳಗೆ ಅವರ ರೈತರ ಖಾತೆಗಳಿಗೆ ಪೇಮೆಂಟ್ ಆಗಬೇಕಾಗಿರೋದು ಒಂದು PSS ಗೈಡ್ಲೈನ್ಸ್ ಅಂತ ಇದೆ. ಅಂದರೆ ಪ್ರೈಸ್ ಸಪೋರ್ಟ್ ಪ್ರೈಸ್ ಸ್ಕೀಮ್ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ 3 ದಿನದೊಳಗೆ ರೈತನ ಅಕೌಂಟಿಗೆ ನೇರವಾಗಿ ಖಾತೆಗೆ ಹಣ ಜಮಾ ಆಗಬೇಕು. ಆದರೆ ತುಮಕೂರು ಜಿಲ್ಲೆಯಲ್ಲಿ 1ನೇ ತಾರೀಕಿಂದ ಅಂದರೆ ಕಳೆದ ತಿಂಗಳು 1ನೇ ತಾರೀಕಿಂದ ಪ್ರೊಕ್ಯೂರ್ಮೆಂಟ್ ಸ್ಟಾರ್ಟ್ ಆಗಿದೆ. 13ವರೆಗೂ ಮಾತ್ರ ಪೇಮೆಂಟ್ ಮಾಡಿದ್ದಾರೆ. 13ರಿಂದ ಇವತ್ತು 9ನೇ ತಾರೀಕು ಅಲ್ಲಿವರೆಗೂ ರೈತರ ಖಾತೆಗೆ ಪೇಮೆಂಟ್ ಆಗಿಲ್ಲ. ಒಂದು. ಎರಡನೇದಾಗಿ ಪೇಮೆಂಟ್ ಡಿಲೇ ಆದರೆ ಅವ್ರಿಗೆ ಬಡ್ಡಿ ಏನೂ ಕೊಡ್ತಾ ಇಲ್ಲ. 2ನೇ ಪಾಯಿಂಟು. 3ನೇದು ರಾಜ್ಯ ಸರ್ಕಾರ ಅವ್ರಿಗೆ 1,500,000 ರೂಪಾಯಿ ಪ್ರೋತ್ಸಾಹಧನ ಘೋಷಣೆ ಮಾಡಿತ್ತು. ಖರೀದಿ ಕೇಂದ್ರದಲ್ಲಿ ಮಾರಾಟ ಆದಂಥ 1 ಕ್ವಿಂಟಲ್ ಕೊಬ್ಬರಿಗೆ ರೈತರುಗಳಿಗೆ 1,500,000 ರೂಪಾಯಿ ಪ್ರೋತ್ಸಾಹಧನ ರಾಜ್ಯ ಸರ್ಕಾರ ಕೊಡ್ತೀನಿ ಅಂತ ಹೇಳಿತ್ತು. ಇದುವರೆಗೂ ಒಬ್ಬ ರೈತನಿಗೂ 1 ರೂಪಾಯಿನೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು. 1,500,000 ಯಾರಿಗೂ ಬಂದಿಲ್ಲ ಸರ್. ರಾಜ್ಯ ಸರ್ಕಾರದ್ದು ಯಾವುದೂ ಬಂದಿಲ್ಲ. ಈ 12,000 ರೂಪಾಯಿ ಕೊಡಬೇಕಾಗಿರೋ ಜವಾಬ್ದಾರಿನೂ ರಾಜ್ಯ ಸರ್ಕಾರಕ್ಕೆ ಸರ್. ರಿಯಂಬರ್ಸ್ಮೆಂಟ್ ಸ್ಕೀಮ್ ಅಂತ ಫಸ್ಟ್ ರಾಜ್ಯ ಸರ್ಕಾರ ಕೊಟ್ಟು ನಂತರ ಕೇಂದ್ರ ಸರ್ಕಾರದಿಂದ ಅವ್ರು ರಿಯಂಬರ್ಸ್ಮೆಂಟ್ ಮಾಡ್ಕೊತಾರೆ. ಅದನ್ನು ತುಂಬ ಡಿಲೇ ಮಾಡ್ತಾ ಇದ್ದಾರೆ. ನಿಯರ್ಲಿ ಇನ್ನು ಒಂದು 10 ದಿನ ಆದರೆ 1 ತಿಂಗಳವರೆಗೂ ಯಾರು ರೈತರಿಗೂ ಪೇಮೆಂಟ್ ಆಗಿಲ್ಲ. ಒಂದು. ಎರಡನೇದಾಗಿ ಆ ಕೊಬ್ಬರಿ ಖರೀದಿನ 3 ತಿಂಗಳಿಗೆ ಸೀಮಿತ ಮಾಡಿರ್ತಾರೆ ಸರ್. ಈಗ ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಜೂನ್ 14ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನಿನ್ನೆ ಒಂದು ನ್ಯೂಸ್ ಬಂದಿದೆ. ಬಟ್ ನಮ್ಮ ಅನುಭವದ ಪ್ರಕಾರ ಜೂನ್ 14ವರೆಗೂ ತಗೊಂಡ್ರೂ ಸಹ ಎಲ್ಲ ರೈತರಿಗೂ ಖರೀದಿ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ ಅದನ್ನು ಇನ್ನೂ ಒಂದು 2 ತಿಂಗಳು ಎಕ್ಸ್ಟೆಂಡ್ ಮಾಡಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಅವ್ರ ಮನವಿ ಮಾಡ್ತಿದ್ದೀವಿ. ನಂತರ ಏನಾಗಿದೆ, FAQ ಅಂತ ಫೇರ್ ಆ್ಯಾವರೇಜ್ ಕ್ವಾಲಿಟಿ ಕೊಬ್ಬರಿನ ತಗೋಬೇಕು ಅಂತ ಅದರ ಗೈಡ್ಲೈನ್ಸ್ ಇದೆ. ಏನದು ಸೈಜು ಮೇಜರ್ ಇಶ್ಯೂ ಇರೋದು ಸೈಜು 75 mm ತಯಾರಿಗಿಂತ ಜಾಸ್ತಿ ಇರೋ ಕೊಬ್ಬರಿಗೆ ಮಾತ್ರ FAQ ಅಂದರೆ ಫೇರ್ ಆ್ಯಾವರೇಜ್ ಕ್ವಾಲಿಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಇದೆ. ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸುಮಾರು 5 ವರ್ಷದಿಂದ ಸತತವಾಗಿ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ಕ್ರೈಟೀರಿಯಾನ 75 mm ಅನ್ನು ತೆಗೆದಾಕಿ, ಯಾಕಂದರೆ ಬರಗಾಲ ಬಂದಾಗ ಕೊಬ್ಬರಿದು ಸೈಜು ಆಟೋಮೆಟಿಕ್ಕಾಗಿ ಫಿಕ್ಸ್ ಆಗುತ್ತೆ, ಬಟ್ ಕ್ವಾಲಿಟಿಯಲ್ಲಿ ಏನೂ ಚೇಂಜ್ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ. ಬಟ್ ಅವರು ಯಾವುದೇ ಕಾರಣಕ್ಕೂ ಅದನ್ನು ಕನ್ಸಿಡರ್ ಮಾಡ್ತಾರೆ ಮತ್ತು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಅದೇನಾಗುತ್ತೆ, ನಿಯರ್ಲಿ 25 to 30% ಕೊಬ್ಬರಿ ರೈತ ತರೋದು ಆ ಕ್ಯಾಟಗರಿಗೆ ಹೋಗ್ಬಿಡುತ್ತೆ. ಅದನ್ನು ರಿಜೆಕ್ಟ್ ಮಾಡ್ತಾರೆ ಅವರು. ಅದನ್ನು ರೈತ ಹೊರಗಡೆ ಮಾಡೋಕ್ಕೆ ಹೋದಾಗ ಅದನ್ನು 5,000ಕ್ಕೂ 4,000ಕ್ಕೂ ಕೇಳ್ತಾರೆ. ಹಾಗಾಗಿ ರೈತರಿಗೆ ಅದರಿಂದ ತುಂಬ ಲಾಸ್ ಆಗ್ತಾ ಇದೆ. ಇಷ್ಟು ಕೊಬ್ಬರಿಗೆ ಮಾತಾಡಬೇಕಾಗಿರೋಂಥ ವಿಷಯನ ನಾನು ನಿಮಗೆ ಖರೀದಿ ಸರ್ ಹೌದು. ಅಂದ್ರೆ ಒಟ್ಟಾರೆ 6 ತಿಂಗಳು ಖರೀದಿ ಮಾಡ್ತೀವಿ ಅಂತ ಕಳೆದ ಬಾರಿ ಇತ್ತು. ಈ ಬಾರಿ ಏನ್ ಮಾಡಿದ್ದಾರೆ, 3 ತಿಂಗಳು 3 ಗ್ಯಾಪ್ ಅಂದ್ರೆ 3 ಸಲ ಮಾಡಿದ್ದಾರೆ. ಮೊದಲು 3 ತಿಂಗಳು ತಗೊಳ್ತಾರೆ, ಮತ್ತೆ 3 ತಿಂಗಳು ಗ್ಯಾಪ್ ಕೊಡ್ತಾರೆ, ಮತ್ತೆ 3 ತಿಂಗಳು ತಗೊಳ್ತೀವಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಏನ್ ಹೇಳ್ತಾರೆ, ಮೊದಲ ತಗೊಂಡಂತ 3 ತಿಂಗಳು ತಗೊಂಡಂತ ಕೊಬ್ಬರಿಯನ್ನ 2 ಗ್ಯಾಪ್ ಇರುವಂತ 3 ತಿಂಗಳಲ್ಲಿ ಅದನ್ನ ಮಾರಾಟ ಮಾಡಿ ಮತ್ತೆ 3 ತಿಂಗಳು ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮಗೀಗ MSP ಬಂದಿರೋ ಉದ್ದೇಶ ಏನಂದ್ರೆ, ಉತ್ಪಾದನೆಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಕಮ್ಮಿ ಆಗಿರೋದ್ರಿಂದ ಮಾರುಕಟ್ಟೆಯಲ್ಲಿ ಇರುವಂತಹ ಅಧಿಕವಾಗಿ ಅಥವಾ ಉತ್ಪಾದನೆ ಹೆಚ್ಚಾಗಿರುವಂತಹ ಮಟೀರಿಯಲ್ ತಗೊಂಡು ನಾವು ಪರ್ಚೇಸ್ ಮಾಡಿ ಬ್ಲಾಕ್ ಮಾಡ್ತೀವಿ, ಅವಾಗ ಮಾರುಕಟ್ಟೆಯಲ್ಲಿ ರೇಟ್ ಬರುತ್ತೆ ಅಂತ ಹೇಳಿ. ಆದ್ರೆ ಅವರು ರೇಟ್ ಬರೋದಕ್ಕೆ ಬಿಡ್ತಾನೆ ಇಲ್ಲ. ತಗೊಂಡ ಮೇಲೆ ಮತ್ತೆ ಮಾರುಕಟ್ಟೆಗೆ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಗ್ಯಾಪ್ ಆಗ್ತಾ ಇದೆ. ಆ ಗ್ಯಾಪ್ ಅಲ್ಲಿ ಮತ್ತೆ ಮಾರುಕಟ್ಟೆಗೆ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. 3 ತಿಂಗಳು ಗ್ಯಾಪ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಕೊಡಬಾರ್ದು. ಕಂಟಿನ್ಯೂಸ್ ಒಟ್ಟಾರೆ ಪರ್ಚೇಸ್ ಮಾಡಬೇಕು. ಒಟ್ಟಾರೆ ಪರ್ಚೇಸ್ ಮಾಡಿ ಅಟ್ಲೀಸ್ಟ್ ಮಿನಿಮಮ್ ಅದು 6 ತಿಂಗಳು ಬ್ಲಾಕ್ ಆಗಬೇಕು. ಅವಾಗಷ್ಟೇ ಮಾರುಕಟ್ಟೆಯಲ್ಲಿ ಬೆಲೆ ಬರುತ್ತೆ, ಇಲ್ಲಾಂದ್ರೆ ಬೆಲೆ ಬರೋದಿಲ್ಲ.
ಮಾರುಕಟ್ಟೆಯಲ್ಲಿ ಪರ್ಚೇಸ್ MSP ಯಲ್ಲಿ ಪರ್ಚೇಸ್ ಮಾಡಿರುವಂತ ಕೊಬ್ಬರಿಯನ್ನು ಯಾವುದೇ ಕಾರಣಕ್ಕಾಗಿ ಕೊಬ್ಬರಿಯಾಗಿ ವಾಪಸ್ ಮಾರುಕಟ್ಟೆಗೆ ಬಿಡಬಾರ್ದು. ಅದನ್ನ ತೈಲವಾಗಿ ಅಥವಾ ಬೇರೆ ಉತ್ಪನ್ನವಾಗಿ ಮಾರುಕಟ್ಟೆಗೆ ಬಿಡಬೇಕು. ಯಾಕೆಂದ್ರೆ ಇವತ್ತು ಭತ್ತ ಪರ್ಚೇಸ್ ಮಾಡಿ ಭಾರತ್ ರೈಸ್ ಅಂತ ಹೆಂಗ್ ಬಿಡ್ತಾ ಇದ್ದಾರೆ, ತೊಗರಿಕಾಳನ್ನ ಪರ್ಚೇಸ್ ಮಾಡಿ ಭಾರತ್ ದಾಲ್ ಅಂತ ಹೆಂಗ್ ಬಿಡ್ತಾ ಇದ್ದಾರೆ, ಕಡಲೆಕಾಳನ್ನ ಪರ್ಚೇಸ್ ಮಾಡಿ ಹೆಂಗೆ ಭಾರತ್ ದಾಲ್ ಅಂತ ಬಿಡ್ತಿದ್ದಾರೆ, ಅದೇ ರೀತಿಯಾಗಿ ನಮ್ಮ ಕೊಬ್ಬರಿಯನ್ನು ಪರ್ಚೇಸ್ ಮಾಡಿ ಭಾರತ್ ನಾರಿಯಲ್ ತೇಲ್ ಅಂತ ಬಿಡ್ಲಿ. ಹಂಗಾಗಿ ಅಲ್ಲಿ ಮಾರುಕಟ್ಟೆಗೆ ಬಂದು ಕೊಬ್ಬರಿ ಕಾಂಪಿಟೇಷನ್ ಬರ್ತದೆ, ಅದು ಮಾರುಕಟ್ಟೆಗೆ ಉತ್ಪನ್ನವಾಗೋದ್ರಿಂದ, ಅದು ಮಾರುಕಟ್ಟೆಯಲ್ಲಿ ಸಬ್ಸಿಡಿ ರೇಟ್ ಅಲ್ಲಿ ಎಣ್ಣೆ ಸಿಗೋದ್ರಿಂದ ಅತಿ ಹೆಚ್ಚು ಜನ ಕೂಡ, ಗ್ರಾಹಕರು ಕೂಡ ಕಮ್ಮಿ ಬೆಲೆಯಲ್ಲಿ ಸ್ವಲ್ಪ ಕಮ್ಮಿ ಅಂದ್ರೆ ಕಾಂಪಿಟೇಟಿವ್ ರೇಟ್ ಅಲ್ಲಿ ಸಿಗುವಂತ ಎಣ್ಣೆನ ಬಳಸಿ ಕೊಬ್ಬರಿ ಎಣ್ಣೆನ ಬಳಸಂಗಾಗುತ್ತೆ ಜಾಸ್ತಿ. ಮೊದಲನೇದಾಗಿ. ಎರಡನೇದು, ನಮಗೆ ಮಾರುಕಟ್ಟೆಯಲ್ಲಿ ಬೆಲೆನೂ ಸಿಗುತ್ತೆ ಅನ್ನೋದು ನಮ್ಮ ಒತ್ತಾಯ ಸರ್. ಸರ್, ಈಗ ನಾವು 4 ಮೇಜರ್ ವಿಷಯವಾಗಿ ಇದೊಂದು ಪ್ರೆಸ್ ಮೀಟ್ ಕರೆದಿದ್ವಿ ಸರ್. ಮೊದಲನೇ ವಿಷಯವಾಗಿ ಕರ್ನಾಟಕ ರಾಜ್ಯದಲ್ಲಿ ತೆಂಗು ಬೆಳೆಗಾರರಿಗೆ ಕಳೆದ 2 ವರ್ಷದಿಂದ ಕೊಬ್ಬರಿಗೆ ರೇಟ್, ಮಾರ್ಕೆಟ್ ರೇಟ್, ಓಪನ್ ಮಾರ್ಕೆಟ್ ಅಲ್ಲಿ ರೇಟ್ ಕಮ್ಮಿ ಆಗಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂಟರ್ವೆನ್ಷನ್ ಅಲ್ಲಿ PSS ಗೈಡ್ಲೈನ್ಸ್ ಅಂತ ಸಪೋರ್ಟ್ ಪ್ರೈಸ್ ಸ್ಕೀಮ್ ಗೈಡ್ಲೈನ್ಸ್ ಪ್ರಕಾರ ಕೊಬ್ಬರಿನ ಖರೀದಿ ಮಾಡ್ತಾರೆ. ಸದರಿ ಖರೀದಿಯಲ್ಲಿ ಗೈಡ್ಲೈನ್ಸ್ ನ ವೈಲೇಟ್ ಮಾಡ್ತೇವೆ ಸರ್ಕಾರ ಅಂತ ಹೇಳಿ ಒಂದು DC ಅವರಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ವಿ. ಮೊದಲನೇ ವಿಷಯ ಏನಂದ್ರೆ, PSS ಗೈಡ್ಲೈನ್ಸ್ ಪ್ರಕಾರ ರೈತರಿಂದ ಖರೀದಿಯಾದಂತ ಕೊಬ್ಬರಿಗೆ ಸರ್ಕಾರ 3 ದಿನದೊಳಗಾಗಿ ಅವರ ಅಕೌಂಟಿಗೆ ಪೇಮೆಂಟ್ ಮಾಡಬೇಕು ಅಂತ ಇದೆ. ಅವರ ಅಕೌಂಟ್ಗೆ ನೇರವಾಗಿ ಖಾತೆಗೆ ಹಣ ಜಮಾ ಆಗಬೇಕು. ಆದರೆ ಏಪ್ರಿಲ್ 1ನೇ ತಾರೀಕು ಖರೀದಿಯಾಗಿರೋ ಕೊಬ್ಬರಿಗೆ ಏಪ್ರಿಲ್ 13ನೇ ತಾರೀಕುವರೆಗೂ ಪೇಮೆಂಟ್ ಆಗಿದೆ. 13ರಿಂದ ಇವತ್ತು 9ನೇ ತಾರೀಕುವರೆಗೂ ಖರೀದಿಯಾಗಿರೋ ಕೊಬ್ಬರಿಗೆ ಇದುವರೆಗೂ ರೈತರ ಖಾತೆಗೆ ಹಣ ಜಮಾ ಆಗಿಲ್ಲ. ಇದು ಕ್ಲಿಯರ್ ವೈಲೇಷನ್ ಆಫ್ PSS ಗೈಡ್ಲೈನ್ಸ್. ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಸರ್ಕಾರದವರು ಇದಕ್ಕೋಸ್ಕರ ದುಡ್ಡನ್ನ ರಿಸರ್ವ್ ಆಗಿಟ್ಟಿದೆ. ರಿಸರ್ವ್ ಆಗಿರೋ ದುಡ್ಡನ್ನು ನಮ್ಮ ಖಾತೆಗಳಿಗೆ ಆಗದಷ್ಟು ತುಂಬಾ ಕೆಲಸ ಇದೆಯಾ ಸಿಬ್ಬಂದಿಗಳಿಗೆ? ಇಲ್ಲ. ಹಾಗಾಗಿ ಇದೊಂದು ಕ್ಲಿಯರ್ ವೈಲೇಷನ್. ಎರಡನೇದಾಗಿ, ರೈತರ ಮಾರ್ತಿರೋ ಒಂದು ಕೊಬ್ಬರಿ ಚೀಲದಲ್ಲಿ 300ರಿಂದ 400 ಗ್ರಾಮ್ವರೆಗೂ ಜಾಸ್ತಿ ಕೊಬ್ಬರಿ ತಗೊಂತಾ ಇದ್ದಾರೆ. ಅದು ಯಾವುದು ಅಕೌಂಟಬಿಲಿಟಿ ಇಲ್ಲ. ರೈತನಿಗೆ ಅದರಲ್ಲಿ ಹಣ ಬರ್ತಾ ಇಲ್ಲ. ಅವ್ರೇನ್ ಹೇಳ್ತಾರೆ, 1 ಚೀಲ 1 kg ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ 1 kg ಬರಲ್ಲ. ಅದು 600ರಿಂದ 700 ಗ್ರಾಮ್ ಮಾತ್ರ ಬರೋದು. ಆದ್ರೂ ಸಹ ರೈತರಿಂದ 300-350 ಗ್ರಾಮು ಕೊಬ್ಬರಿ ಜಾಸ್ತಿ ತಗೊಂತಾ ಇದ್ದಾರೆ. ಇದು ಕ್ಯುಮಿಲೇಟ್ ಆಗಿ ನಮ್ ಇಡೀ ತುಮಕೂರು ಜಿಲ್ಲೆಯಲ್ಲಿ ಕೊಬ್ಬರಿ ತಗೊಂಡ್ರೆ ರೈತರಿಗೆ ಕನಿಷ್ಠ ಅಂದ್ರೆ 7ರಿಂದ 8 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಲಾಸ್ ಅಂದ್ರೆ ಅವ್ರು ಕಳ್ಕೊಂತಾರೆ. ಎಲ್ಲದೂ ಕ್ಯುಮಿಲೇಟ್ ಚಿಕ್ಕದಾಗಿದ್ರೆ 300 ಗ್ರಾಮ್ ಅಂತ ಅನ್ಸುತ್ತೆ. ಬಟ್ ಎಲ್ಲಾ ರೈತರಿಗೂ ಸೇರಿಸಿದ್ರೆ 7 ಕೋಟಿ ರೂಪಾಯಿ ರೈತರಿಗೆ ಲಾಸ್ ಆಗುತ್ತೆ. ಮೂರನೇದಾಗಿ, ನಮಗೆ ರಿಜಿಸ್ಟರ್ ಆಗಿರೋದು ಟೋಟಲ್ 3,60,000 ಕ್ವಿಂಟಲ್ ಕೊಬ್ಬರಿ ಪ್ರೊಕ್ಯೂರ್ಮೆಂಟ್ಗೆ ನಮ್ಮ ತುಮಕೂರು ಜಿಲ್ಲೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಇದುವರೆಗೂ 50% ಇನ್ನೂ ಪ್ರೊಕ್ಯೂರ್ ಆಗಿಲ್ಲ. ಅವರು ಜೂನ್ 14ವರೆಗೂ ಟೈಮ್ ಕೊಟ್ಟಿದ್ದಾರೆ ಸರ್. ಅಷ್ಟರೊಳಗೆ ಪ್ರೊಕ್ಯೂರ್ಮೆಂಟ್ ಮುಗಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲಿ ಇದು ಸಾಧ್ಯ ಇಲ್ಲ. ಸೊ ಸರ್ಕಾರದವರು ಆ ಟೈಮ್ನ ಎಕ್ಸ್ಟೆಂಡ್ ಮಾಡಬೇಕು. ಆಮೇಲೆ ಖರೀದಿ ಕೇಂದ್ರಗಳನ್ನ ಜಾಸ್ತಿ ಮಾಡಬೇಕು. 4ನೇದು, ಕಳೆದ 2 ವರ್ಷದಿಂದ ಇದೇ ಸ್ಕೀಮಲ್ಲಿ PSS ಪ್ರೊಕ್ಯೂರ್ಮೆಂಟ್ ಸ್ಕೀಮಲ್ಲಿ ರೈತರಿಂದ ಕೊಬ್ಬರಿ ಖರೀದಿ ಆದರೂ ಸಹ ಓಪನ್ ಮಾರ್ಕೆಟ್ ಅಲ್ಲಿ ಕೊಬ್ಬರಿ ಧಾರಣೆ ಹೆಚ್ಚಾಗ್ತಾ ಇಲ್ಲ. ಏನಾಗುತ್ತೆ, ಕಾಲ್ಭಾಗ ಪ್ರೊಕ್ಯೂರ್ಮೆಂಟ್ ಮಾತ್ರ ಪ್ರಾವಿಷನ್ ಮಾಡಿಕೊಡುತ್ತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಮಿಕ್ಕಿದ 75 ಭಾಗ ಕೊಬ್ಬರಿನ ರೈತರು ಇನ್ಎವಿಟಬಲಿ ಅವರು ಎಲ್ಲಿ ಓಪನ್ ಮಾರ್ಕೆಟ್ ಮಾರಬೇಕು. ಓಪನ್ ಮಾರ್ಕೆಟ್ ಅಲ್ಲಿ 9,000ಕ್ಕಿಂತ ಜಾಸ್ತಿ ರೇಟ್ ಆಗಿಲ್ಲ. ಸೊ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ನಮ್ದು ಕೆಲಸ ಮುಗ್ದೋಯ್ತು ಅಂತ ಹೇಳಿ ಕೂತ್ಕೊಂಡು 25 ಭಾಗ ಕೂತ್ಕೊಂಡು ಕೆಲಸ ಆಯ್ತು ಅಂತ ಕೂತ್ಕೊಂಡ್ರೆ ಇನ್ನು 75 ಭಾಗ ಕೊಬ್ಬರಿ ರೈತ ಎಲ್ಲಿ ಮಾರಬೇಕು? ಏನಕ್ಕೆ ಕಮ್ಮಿ ಆಗ್ತಾ ಇದೆ ರೇಟು ಅಂತ ಅವ್ರ ಹತ್ರನೂ ಫ್ಯಾಕ್ಟ್ಸು ಫಿಗರ್ ಇಲ್ಲ. ಸೊ ನಾವೇನ್ ಹೇಳ್ತಾ ಇದೀವಿ, ಒಂದು ಸ್ಟಡಿ ಮಾಡಿಸ್ಕೊಡಿ ಅಂತ. ಏನಕ್ಕೆ ಆಕ್ಚುಲಿ ರೇಟ್ ಕೊಬ್ಬರಿದು ಬಾಲ್ ಕೊಬ್ಬರ ರೇಟ್ ಕಮ್ಮಿ ಆಗಿದೆ ಒಂದು ಸ್ಟಡಿ ಮಾಡಿಕೊಡಿ ಅಂತ ಸುಮಾರು ಕಡೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. DC ಅವ್ರಿಗೆ ಕೊಟ್ಟಿದ್ದೀವಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಅವ್ರಿಗೆ ಕೊಟ್ಟಿದ್ದೀವಿ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಕಮಿಷನರಿಗೆ ಕೊಟ್ಟಿದ್ದೀವಿ. ಏನು ಪ್ರಯೋಜನ ಆಗ್ತಾ ಇಲ್ಲ. 25% ತಗೊಂತಾರೆ, ಅವ್ರ ಅಂಗಡಿ ಬಾಗ್ಲು ಹಾಕೊಂಡು ಹೋಗ್ತಾರೆ. ಇನ್ನು 75% ರೈತರು ಕಮಾಡಿಟಿನ ಕಮ್ಮಿ ರೇಟ್ಗೆ ಮಾರುವಂತ ಪರಿಸ್ಥಿತಿ. ಮುಂದಿನ ಹೋರಾಟ ಬಗ್ಗೆ ಅವ್ರು ಶರ್ಮಾ ಅವರು ಸರ್, ಈಗ ಅಧಿಕಾರಿ ಮಟ್ಟದಲ್ಲಿ ನಾವೆಲ್ಲರಿಗೂ ಗಮನ ತರುವಂತ ವ್ಯವಸ್ಥೆ ಆಗಿದೆ. ಮುಂದಿನ ಹೋರಾಟ ನಾವು ಅಂತ ಈಗ ಹೋರಾಡಿದ್ರೆ ರಾಜ್ಯ ಸರ್ಕಾರ 1,500,000 ಜಾಸ್ತಿ ಮಾಡಿದೆ. ಅದನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಹೋರಾಟನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಈ ವಿಚಾರವಾಗಿ ಬೀದಿ ಹೋರಾಟಗಳಲ್ಲದೆ ಕಾನೂನಾತ್ಮಕವಾದ ಹೋರಾಟಗಳು ನಾವು ರೆಡಿಯಾಗಿದ್ದೀವಿ. ಇವಾಗ ಕಾನೂನಾತ್ಮಕವಾಗಿ ಇವರೇ ಗೈಡ್ಲೈನ್ಸ್ ಮಾಡಿರೋ ಪ್ರಕಾರ ಖರೀದಿ ಆಗದೆ ಇದ್ದಾಗ ಕಾನೂನಾತ್ಮಕ ಪ್ರಶ್ನೆ ಮಾಡುವಂಥದ್ದು. ಮತ್ತೆ ನಾವು ಈ
ಬೆಳೆ ಏನಿದೆ, ಈ ಬೆಳೆ ದೇಶದ ಸಂಪತ್ತು. ಈ ದೇಶದ ಸಂಪತ್ತನ್ನ ಗೌರವಿಸದಲ್ಲೇ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ನಿರ್ಲಕ್ಷಿಸಿದೆ. ಆ ನಿರ್ಲಕ್ಷಣೆಗೆ ಅವ್ರು ಮಾಡಿರುವಂತಹ ನಿರ್ಲಕ್ಷ್ಯಕ್ಕೆ ಮತ್ತೆ ಅವ್ರು ಮಾಡಿರುವಂತಹ ನೀತಿಗಳಿಂದ ನಮ್ಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನೇರವಾಗಿ ಸರ್ಕಾರಗಳ ಹೊಣೆ ಆಗಿರೋದ್ರಿಂದ ಸರ್ಕಾರವನ್ನ ಕಾನೂನಾತ್ಮಕವಾಗಿ ನಾವು ಪ್ರಶ್ನೆ ಮಾಡುವಂಥದ್ದನ್ನ ನಾವು ಆಗ್ಲೇ ಯೋಚನೆ ಮಾಡಿದ್ವಿ. ಅದು ಮುಂದುವರೆದ ಭಾಗವಾಗಿ ನಡೀತಾ ಹೋಗುತ್ತದೆ. ಸರ್, ಈವರೆಗೂ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಲೆವೆಲ್ಗೆ ಮತ್ತೆ ಜಿಲ್ಲಾ ಮಟ್ಟದ ಒಂದು ಅಧಿಕಾರಿಗಳ ಮಟ್ಟಕ್ಕೆ ಸಾಕಷ್ಟು ಹೋರಾಟ ಮತ್ತೆ ಮೆರವಣಿಗೆ ಪ್ರತಿಭಟನೆಗಳು ನಡೆಸಿದ್ದೀರಾ. ಯಾವುದೇ ರೀತಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ? ಸರ್, ಕಳೆದ ಸರ್ಕಾರ ಬಿಜೆಪಿ ಸರ್ಕಾರ ಏನಿತ್ತು, ಈ 2022 ಹಿಂದಿನ ಸರ್ಕಾರ, ಸಾರಿ 23-22 ಸರ್ಕಾರ ₹1 ನಮಗೆ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ, ಸಹಾಯಧನ ಕೊಟ್ಟಿರಲಿಲ್ಲ. ಈ ಹೋರಾಟದ ಫಲವಾಗಿ ಈಗ ಅಸ್ತಿತ್ವಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ₹1,500 ಕೊಟ್ಟಿದೆ. ಅದು ಹೋರಾಟದಿಂದ ಬಂದಿದೆ, ಯಾರು ಸುಮ್ಮನೆ ಕೇಳಿದಲ್ಲೇ ಬರಲಿಲ್ಲ. ಯಾಕೆಂದ್ರೆ ಎಲ್ಲಾ ಸಂಘಟನೆಗಳು ನಮ್ಮ ಪ್ರತಿನಿಧಿಗಳ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಎಲ್ಲಾ ವಿಚಾರವನ್ನು ತಗೊಂಡು ಮಂಡಿಸಿ, ಆಮೇಲೆ ಎಲ್ಲಾ ಮಿನಿಸ್ಟರ್ಗಳಿಗೂ ಮತ್ತೆ ಎಲ್ಲ MLAಗಳಿಗೆ 93 ತಾಲೂಕುಗಳಲ್ಲಿ ಎಲ್ಲ MLAಗಳಿಗೂ ಈ ವಿಚಾರವನ್ನು ತಲುಪಿಸಿದ ಮೇಲೆನೆ ಇದಾಗಿದೆ. ಹೋರಾಟದ ಒಂದು ಪ್ರತಿಫಲ ಇದಾಗಿದೆ. ಆದ್ರೆ ಆಮೇಲೆ ನಫೆಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಇದು ನಮ್ಗೆ ಆಗುತ್ತೆ ಕೊಬ್ಬರಿಗೆ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಪ್ರಾಂತ ರೈತ ಸಂಘ ಮತ್ತೆ ಎಲ್ಲಾ ರೈತ ಸಂಘಟನೆಗಳು ಸೇರ್ಕೊಂಡು ಮಾಡಿದ ಹೋರಾಟದ ಪ್ರತಿಫಲವೇ ಇವತ್ತು ನಫೆಡ್ ಅಸ್ತಿತ್ವಕ್ಕೆ ಬಂದಿರೋದು. ನಫೆಡ್ ಅಥವಾ MSP ಖರೀದಿ ಕೇಂದ್ರಗಳು ಕೊಬ್ಬರಿಗೋಸ್ಕರ ಅಸ್ತಿತ್ವಕ್ಕೆ ಬಂದಿದೆ. ಆಮೇಲೆ ಒಂದು ಜಿಲ್ಲಾ ರಾಜ್ಯ ಮಟ್ಟದ ಮೇಲೆ ಒತ್ತಡ ಇದೆಯಾ ಕೇಂದ್ರ ಸರ್ಕಾರ? ಎರಡಕ್ಕೂ ಜವಾಬ್ದಾರಿ ಇದೆ ಸರ್. ಎರಡಕ್ಕೂ ಜವಾಬ್ದಾರಿ ಇದೆ ಸರ್. ಎರಡಕ್ಕೂ ಜವಾಬ್ದಾರಿ ಇದೆ. ಮೇವು ಏನ್ ಮಾಡ್ತಾರೆ ಅಂದ್ರೆ ತಾಲೂಕ್ ಕಚೇರಿ ತಾಲೂಕಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಅದು ಸಾಕಾಗ್ತಾ ಇಲ್ಲ. ಅದೇನ್ ಮಾಡ್ತಾರೆ ಅಂದ್ರೆ ₹2 ಮೇವಿಗೆ ಕೊಡ್ಬೇಕು, ಇಲ್ಲಿ ಬಾಡಿಗೆ ಸೇರಿ ದುಡ್ಡು ಕೊಟ್ಟ ಮೇವು ಕೊಟ್ಕೊಂಡಾಗುತ್ತೆ. ಆದ್ರಿಂದ ದಯವಿಟ್ಟು ಪ್ರತಿ ಹೋಬಳಿಗೆ 2 ಕೇಂದ್ರ ಮಾಡಕ್ ಹೇಳಿ. 2 ಕೇಂದ್ರ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಒಂದು 10 kg ಮೇವು ತಗೊಳಕ್ಕೂ ಬಾಡಿಗೆ ಕೊಡಕ್ಕಾಗಲ್ಲ ತಾಲೂಕಿಗೆ ಬಂದು. ಅದರಿಂದ ದಯವಿಟ್ಟು ಸರ್ಕಾರ ಗಮನಿಸಿ ಪ್ರತಿ ಹೋಬಳಿಗೆ 2 ಕೇಂದ್ರ ಮಾಡಿಕೊಟ್ರೆ ಅಲ್ಲಲ್ಲೇ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು. ಆಮೇಲೆ ಬರಗಾಲ ಬಂದಿರೋದ್ರಿಂದ ಎಲ್ಲ ಜಾನುವಾರುಗಳಿಗೆ ಮೇವು ಒದಗಿಸೋಕ್ಕೆ ಈಗ ಒಂದು ತಾಲೂಕು ಒಂದು ಕಡೆಗೆ ಮೇವು ಬ್ಯಾಂಕ್ ಮಾಡಿದ್ದಾರೆ. ಅದನ್ನ ಕಸಬಕ್ಕೆ 2, ಇನ್ನು ಹೋಬಳಿಗೆಲ್ಲ ಮಾಡಬೇಕು. ಆಮೇಲೆ ಒಬ್ಬರಿಗೆ 10 ದನ ಇದ್ರು ಕೂಡ ಅವ್ರಿಗೆ ಕೊಡೋದು 7 ದನಕ್ಕೆ ಮಾತ್ರ. ಅದಕ್ಕೆ ಅವರ ಸಂಖ್ಯೆ ಏನಿದೆ, ಒಬ್ಬ ರೈತ ಎಷ್ಟು ದನ ಸಾಕಿದ್ದಾನೆ ಆ ಎಲ್ಲವೂ ಕೂಡ ಮೇವು ಕೊಡಂಗೆ ಮಾಡಬೇಕು. ಯಾಕೆಂದ್ರೆ 10 ದನ ಒಬ್ಬರ ಹತ್ರ ಇದೆ, 12 ದನ ಇದೆ, ಒಬ್ಬರ ಹತ್ರ 3 ದನ ಇದೆ. ಅದು ಒಬ್ಬರಿಗೆ ಈ ಜಿಲ್ಲಾಧೀಶ ಏನ್ ಮಾಡಿದೆ ಅಂದ್ರೆ 7 ದನಕ್ಕೆ ಮಾತ್ರ ಮೇವು ಕೊಡ್ತಾ ಇದೆ. ಇನ್ನು 5 ದನಗೆ ಏನು ಮಾಡೋದು, ಮೇವು ಎಲ್ಲಿ ತರೋದು? ಇದನ್ನ ಎಲ್ಲ ಸಂಖ್ಯೆ ಎಷ್ಟಿದೆ ಅದು ಪೂರ್ತಿ ಕೂಡ ಮೇವು ಕೊಡಬೇಕು. ಮತ್ತೆ ಮೇವು ಕೊಟ್ಟ ಮೇಲೆ ಇದು ಭತ್ತದ ಸೆತ್ತೆ ಹಾಲು ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಸಿಕ್ಕಂತ ಪೌಷ್ಟಿಕಾಂಶ ಇರ್ತಕ್ಕಂಥ ಇವನು ಕೂಡ ಅದ್ರ ಜೊತೆನಲ್ಲಿ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾಗೇಶ್ ಅಂತ ಸರ್, ನಾವು ನಮ್ದು ಚಿತ್ತೂರು ತಾಲೂಕು ಬೆಳಗೆರೆ ಪಾಳ್ಯ ಗ್ರಾಮದ ರೈತರು ಸರ್. ನಾವು RS ಚನ್ನಬಸವಣ್ಣ ಅಂತ ಕರ್ನಾಟಕ ಬ್ರಾಂಚ್ ಜಿಲ್ಲಾಧ್ಯಕ್ಷರು. ಜಯಚಂದ್ರ ಶರ್ಮಾ, ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ, ತಿಪ್ಟೂರು ತಾಲೂಕು. ಕಂಬೇಗೌಡ, AIKS ಜಿಲ್ಲಾ ಸಂಚಾಲಕ. ಸಿದ್ದಯ್ಯ, ರೈತ ಸಂಘ ಮುಳುಗು. ದೇವರಾಜು, ತಾಲೂಕು ಅಧ್ಯಕ್ಷರು, ಹಸಿರು ಸೇನೆ. ನೀವು ಯಾವ ತಾಲೂಕು? ಅಲ್ಲ, ಎಲ್ಲ ತಿಪ್ಟೂರು ತಾಲೂಕು.